ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಟರೆಡ್ಡಿ. ವೆಲ್ಕಮ್ ಟು ಟ್ರೇಡ್ ಇನ್ಶಿಯಲ್ಸ್. ಈ ವಿಡಿಯೋದಲ್ಲಿ ನೀವು ಆಫ್ಲೈನ್ ಡಾಟಾ ಶೀಟ್ ಯಾವ ಥರ ಡೌನ್ಲೋಡ್ ಮಾಡೋದು ಮತ್ತು ಪರ್ಸೆಂಟೇಜ್ ಆಫ್ OI ಚೇಂಜ್ ಮತ್ತು ಪ್ರೈಸ್ ಚೇಂಜ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನಾನು ಗೂಗಲ್ ಕ್ರೋಮಲ್ಲಿ ಓಪನ್ ಮಾಡ್ತಾಯಿದ್ದೀನಿ. ಗೂಗಲ್ ಕ್ರೋಮಲ್ಲಿ ನಾನು NSC ಇಂಡಿಯಾದ ವೆಬ್ಸೈಟಲ್ಲಿ ಹೋಗ್ತೀನಿ. NSC ಇಂಡಿಯಾ. ನನಗೆ ಬೇಕಾಗಿರೋದು ಮಾರ್ಕೆಟ್ ಡೇಟಾ ಅಂತ ಇಲ್ಲಿರುತ್ತೆ. ಸ್ಟಾರ್ಟಿಂಗಲ್ಲಿ ಮಾರ್ಕೆಟ್ ಡೇಟಾ ಕ್ಲಿಕ್ ಮಾಡಿ, ನಂತರ ಡೈಲಿ ಮಾರ್ಕೆಟ್ ರಿಪೋರ್ಟ್ಸ್ ಅಂತ ಬರುತ್ತೆ. ಮಾರ್ಕೆಟ್ ರಿಪೋರ್ಟ್ಸ್ ಕ್ಲಿಕ್ ಮಾಡಿ. ಮಾರ್ಕೆಟ್ ರಿಪೋರ್ಟ್ಸ್ ಕ್ಲಿಕ್ ಮಾಡಿದ ನಂತರ ನನಗೆ ಬೇಕಾಗಿರೋದು ಡಿರೈವೇಟಿವ್ಸ್ ಕ್ಲಿಕ್ ಮಾಡಿ. ಡಿರೈವೇಟಿವ್ಸಲ್ಲಿ ಆಪ್ಷನ್ ಫ್ಯೂಚರ್ ಇರುತ್ತೆ. ಸೊ ಡಿರೈವೇಟಿವ್ಸ್ ಕ್ಲಿಕ್ ಮಾಡ್ತೀನಿ. ಸೊ ನಂತರ ನನಗೆ ಈ ಟೋಟಲಾಗಿ 4 ಸಿಗುತ್ತೆ. ಡೈಲಿ ರಿಪೋರ್ಟ್ಸ್, ಮಂತ್ಲಿ ರಿಪೋರ್ಟ್ಸ್, ಆರ್ಕ್ಯೂಸ್, ಕಾಮನ್ ಅಂತ ಇರುತ್ತೆ. ಸೊ ಇದರಲ್ಲಿ ನನಗೆ ಬೇಕಾಗಿರೋದು ಆ ದಿನದ್ದೇ ಬೇಕಾದರೆ ನೀವು ಡೈಲಿ ರಿಪೋರ್ಟ್ಸಲ್ಲಿ ಡೈರೆಕ್ಟಾಗಿ ಸರ್ಚ್ ಮಾಡಿ. ಇಲ್ಲಾಂದರೆ ಹಿಂದಿನ ದಿನದ ಬೇಕಂದರೆ ಆರ್ಕ್ಯೂಸ್ ಅಂತ ಬರುತ್ತೆ. ಆರ್ಕ್ಯೂಸ್ನಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನೀವು ಇದರಲ್ಲಿ ಸರ್ಚ್ ಮಾಡಿ BHAV ಅಂತೇಳಿ, ಬಾವ್ ಕಾಪಿ ಅಂತೇಳಿ BHAV ಅಂತ ಸರ್ಚ್ ಮಾಡಿ. ಯಾವ ಡೇಟಿಂದ ಬೇಕು ನಿಮಗೆ, ಹಿಂದಿಂದು ಯಾವ ಡೇಟಿಂದ ಬೇಕೋ ಆ ಡೇಟಿಂದ ನೀವು ಸರ್ಚ್ ಮಾಡ್ಬೋದು. ನನಗೆ 22 ಬೇಕು, ಅದೇ ಸರ್ಚ್ ಮಾಡಿದ್ದೀನಿ. CSV ಫೈಲ್ನ ಡೌನ್ಲೋಡ್ ಮಾಡ್ತೀನಿ. ಈಗ ಡೌನ್ಲೋಡ್ ಆಗುತ್ತೆ ಅದು. ಸೊ ಅದೇ ಥರನೇ ನಾನು 23 ಕೂಡ ನಾನು ಡೌನ್ಲೋಡ್ ಮಾಡ್ತೀನಿ. ನಾನು ಹಿಂದಿನ ದಿನದ್ದು ನೋಡ್ಸೋಕ್ಕಾಗಿ ನಾನು ಮಾಡ್ತಿದ್ದೀನಿ. ಅದರಿಂದ ನನಗೆ 23 ಕೂಡ ಡೌನ್ಲೋಡ್ ಮಾಡ್ತೀನಿ. ನಾನು ಆಲ್ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ಜಿಪ್ ಫೈಲಲ್ಲಿ ಇರುತ್ತೆ. ಸೊ ಅದು ನಾನು ಆಲ್ರೆಡಿ ಎಕ್ಸ್ಟ್ರಾಕ್ಟ್ ಮಾಡಿ ಡೆಸ್ಕ್ಟಾಪಲ್ಲಿ ಇಟ್ಟಿದ್ದೀನಿ. ಇಲ್ಲಿದೆ 2. ಸೊ ನಾನು ಫಸ್ಟ್ 22ನ ಓಪನ್ ಮಾಡ್ತೀನಿ. 22 ಓಪನ್ ಮಾಡಿ ಎಕ್ಸೆಲ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನಿಮಗೆ ಟೋಟಲ್ ಈ ಥರ ಬೇರೆ ಬೇರೆ ಕಾಲಮ್ಸ್ ಎಲ್ಲ ಬರುತ್ತೆ. ಇನ್ಸ್ಟ್ರೂಮೆಂಟು, ಸಿಂಬಲ್ಲು, ಎಕ್ಸ್ಪೈರಿ, ಓಪನು, ಲೋ, ಹೈ, ಕ್ಲೋಸ್, ಈ ಥರ ಎಲ್ಲ ಬರುತ್ತೆ. ಸೊ ಇದರಲ್ಲಿ ನಾವು ಏನು ಮಾಡಬೇಕಾಗಿರೋದು ಫಿಲ್ಟರ್ ಬಂದ್ಬಿಟ್ಟು ಫಸ್ಟ್ ಕಾಲಮ್ನಲ್ಲಿ ನೀವು ಓನ್ಲಿ ಫ್ಯೂಚರ್ ಇಂಡೆಕ್ಸ್ ಮಾತ್ರ ಇಟ್ಕೊಳ್ಳಿ. ಮಿಕ್ಕಿದ್ದು ಆಪ್ಷನ್ ಇಂಡೆಕ್ಸ್ ಅಂತ ಇದೆ, ಅದನ್ನು ಅನ್ಟಿಕ್ ಮಾಡಿ ಓಕೆ ಮಾಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಪೈರಿ ಡೇ ಇದು ಮಾಡಬೇಕಾಗುತ್ತೆ. ಎಕ್ಸ್ಪೈರಿ ಡೇನ ನೀವು ಫಿಲ್ಟರ್ ಮಾಡಿ. ಎಕ್ಸ್ಪೈರಿ ಡೇ ಬಂದ್ಬಿಟ್ಟು ಸ್ಟಾಕಿಗೆ ಓನ್ಲಿ ಮಂತ್ಲಿ ಇರುತ್ತೆ. ಸೊ ಅದರಿಂದ ಓನ್ಲಿ ಮಂತ್ಲಿ ಎಕ್ಸ್ಪೈರಿ ಮಾತ್ರ ಸೆಲೆಕ್ಟ್ ಮಾಡಿ ಓಕೆ ಮಾಡಿ. ಸೊ ಟೋಟಲ್ ಫಿಲ್ಟ್ರೇಷನ್ ಆಯಿತು. ಈಗ ನಾನು ನನಗೆ ಬೇಕಾಗಿರೋದು ಓನ್ಲಿ 3 ಕಾಲಮ್ಸ್ ಫ್ರಮ್ ದಿಸ್ ಎಕ್ಸೆಲ್ ಶೀಟ್. ಸೊ ಆ 3 ಕಾಲಮ್ಸ್ ನೀವು ನೋಡ್ತಿದ್ದೀನಿ. ಇಲ್ಲಿ ನಾನು 1 by 1 ನಾನು ಕಾಪಿ ಮಾಡಿ ಹೊಸ ಎಕ್ಸೆಲ್ ಶೀಟಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ನಾನು ಆಲ್ರೆಡಿ ಹೊಸ ಎಕ್ಸೆಲ್ ಶೀಟ್ ಕ್ರಿಯೇಟ್ ಮಾಡಿ ಇದ್ದೀನಿ. ಸೊ ಅದನ್ನು ನಾನು ಓಪನ್ ಮಾಡ್ತೀನಿ. ಸೊ ಆಲ್ರೆಡಿ ಬೇರೆ ಬೇರೆ ಪೇಜಸಲ್ಲಿದೆ, ನಾನು ಡೈಲಿ ಮಾಡ್ತಾಯಿದ್ದೀನಿ. ಈಗ ಹೊಸ ಪೇಜ್ ಓಪನ್ ಮಾಡಿ ಅದರಲ್ಲಿ ನಾನು 1 by 1 ಪೇಸ್ಟ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಸಿಂಬಲ್ ಕಾಪಿ ಮಾಡಿದ್ದೀನಿ, ಇದರಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ಅದೇ ಥರನೇ ಕ್ಲೋಸ್ ಕಾಪಿ ಪೇಸ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಓಪನ್ ಇಂಟ್ರೆಸ್ಟ್ ಬಂದ್ಬಿಟ್ಟು ನಾನು ಕಾಪಿ ಮಾಡ್ತೀನಿ. ಇಲ್ಲಿ 2 ಕಾಲಮ್ ಬಿಟ್ಟು ಪೇಸ್ಟ್ ಮಾಡ್ತೀನಿ. ಯಾಕಂದರೆ ನನಗೆ 23 ಕೂಡ ನಾನು ಪೇಸ್ಟ್ ಮಾಡಬೇಕಾಗುತ್ತೆ ಇಲ್ಲಿ. ಅದಕ್ಕಾಗಿ 2 ಕಾಲಮ್ ಬಿಟ್ಟು ಪೇಸ್ಟ್ ಮಾಡ್ತಾಯಿದ್ದೀನಿ ಓಪನ್ ಇಂಟ್ರೆಸ್ಟ್ನ. ಸೊ ನಿಮಗೆ ಅರ್ಥ ಆಗೋದಕ್ಕೆ ನಾನು ನೇಮ್ಸ್ ಕೂಡ ಕೊಡ್ತಾಯಿದ್ದೀನಿ. 22, 23 ಈಸಿಯಾಗಿ ಗೊತ್ತಾಗುತ್ತಂತ. ಸೊ ಅದೇ ಥರನೇ 23 ಎಕ್ಸೆಲ್ ಶೀಟ್ ಓಪನ್ ಮಾಡ್ತೀನಿ. ಸೊ ನಾನು ಆಲ್ರೆಡಿ ಅರ್ಲಿಯರ್ 22 ಪೇಜಲ್ಲಿ ಯಾವ ಥರ ಫಿಲ್ಟ್ರೇಷನ್ ಮಾಡಿದ್ದು ಅದೇ ಥರನೇ ಫಿಲ್ಟ್ರೇಷನ್ ಮಾಡಿಬಿಡ್ತೀನಿ. ಸುಮ್ಮನೆ ಲ್ಯಾಗ್ ಆಗೋದು ಬೇಡ, ಫಾಸ್ಟಾಗಿ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ನಾನು ಸಿಂಬಲ್ ಕಾಪಿ ಮಾಡಲ್ಲ, ಆಲ್ರೆಡಿ ಇದೆ. ಸೊ ಅದರಿಂದ ಓನ್ಲಿ ನಾನು ಕ್ಲೋಸ್ ಮಾತ್ರ ಕಾಪಿ ಪೇಸ್ಟ್ ಮಾಡ್ತೀನಿ. ಅದೇ ಥರನೇ ಓಪನ್ ಇಂಟ್ರೆಸ್ಟ್ ಕೂಡ ಕಾಪಿ ಪೇಸ್ಟ್ ಮಾಡ್ತೀನಿ. ಎಷ್ಟು ಓಪನ್ ಇಂಟ್ರೆಸ್ಟ್ ಚೇಂಜ್ ಆಗಿದೆ ಆ ದಿನದಂದು ಅದನ್ನು ಮಾತ್ರ ಕಾಪಿ ಪೇಸ್ಟ್ ಮಾಡ್ತೀನಿ. ಮಾಡಿ ಆಯಿತು. ಈಗ ಟೋಟ್ಲಿ ಎಲ್ಲ ಡೇಟಾ ಏನು ಬೇಕಾಗಿತ್ತು ಎಲ್ಲ ನಮಗೆ ಸಿಕ್ಕಿದೆ. ಹೊಸ ಫೈಲಲ್ಲಿ ಇಟ್ಕೊಂಡಿದ್ದೀನಿ. ಜಸ್ಟ್ ನೇಮ್ ಚೇಂಜ್ ಮಾಡಿ ನಾನು ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಯಾವ ಥರ ಮಾಡಬೇಕು, ಕ್ಯಾಲ್ಕುಲೇಷನ್ ಯಾವ ಥರ ತೆಗೆಯೋ, ಪರ್ಸೆಂಟೇಜ್ ಆಫ್ ಪ್ರೈಸ್ ಚೇಂಜ್ ಎಷ್ಟಾಗಿದೆ, ಪರ್ಸೆಂಟೇಜ್ ಆಫ್ OI ಚೇಂಜ್ ಎಷ್ಟಾಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ಮುಲಾ ಯಾವ ಥರ ಅಂತ ಹೇಳ್ತೀನಿ ನಿಮಗೆ. ಫಾರ್ಮುಲಾ ಬಂದ್ಬಿಟ್ಟು ನಿಮಗೆ ಈಕ್ವಲ್ಸ್ನು ಅಂತ ಟೈಪ್ ಮಾಡಿ ಬ್ರ್ಯಾಕೆಟ್ ಓಪನ್ ಮಾಡಿ 23 ಪ್ರೈಸ್ ಮೈನಸ್ 22 ಪ್ರೈಸ್ ಬ್ರ್ಯಾಕೆಟ್ ಕ್ಲೋಸ್ ಡಿವೈಡ್ ಬೈ 22 ಪ್ರೈಸ್ ಪರ್ಸೆಂಟೇಜ್ ಎಂಟರ್ ಮಾಡಿ. ಸೊ ನಂತರ OI ಚೇಂಜ್ ಕೂಡ ಸೇಮ್ ಫಾರ್ಮುಲಾನೇ, ಈಕ್ವಲ್ಸ್ ಟು ಬ್ರ್ಯಾಕೆಟ್ ಓಪನ್ 23 ಓಪನ್ ಇಂಟ್ರೆಸ್ಟ್ ಮೈನಸ್ 22 ಓಪನ್ ಇಂಟ್ರೆಸ್ಟ್ ಡಿವೈಡ್ ಬೈ 22 ಓಪನ್ ಇಂಟ್ರೆಸ್ಟ್ ಪರ್ಸೆಂಟೇಜ್ ಎಂಟರ್. ಸೊ ನಂತರ ನಾನು ಎಲ್ಲ ರೋಸ್ಗೂ ಅದೇ ಥರನೇ ಅಪ್ಲೈ ಮಾಡ್ತೀನಿ.
ಅದೇ ಥರನೇ OI ಕೂಡ. ಸೊ ಇಲ್ಲಿವರೆಗೆ ಆಯ್ತಲ್ಲ, ಇಲ್ಲಿಂದ ನಾನು ಟೋಟಲಾಗಿ ನನಗೆಲ್ಲ ಪ್ರೈಸ್ ಎಷ್ಟು ಚೇಂಜ್ ಆಗಿದೆ, ಓಪನ್ ಇಂಟ್ರೆಸ್ಟ್ ಎಷ್ಟು ಚೇಂಜ್ ಆಗಿದೆ ಅಂತ ನನಗೆ ಡೇಟಾ ಸಿಕ್ತು ಟೋಟ್ಲಿ 160 ಸ್ಕ್ರಿಪ್ಟ್ಸಿಗೆ. ಸೊ ಈಗ ನನಗೆ ಮೇನ್ಲಿ ಬೇಕಾಗಿರೋದು, ಸೊ ಇದರಲ್ಲಿ ಫಿಲ್ಟ್ರೇಷನ್ ಬೇಕು ನನಗೆ ಮೇನ್. ಸೊ ಆ ಫಿಲ್ಟ್ರೇಷನ್ಸ್ ಪ್ರೈಸ್ ಎಷ್ಟು ಚೇಂಜ್ ಆಗಿದ್ದರೆ ನಾನು ಫಿಲ್ಟ್ರೇಷನ್ ಯಾವ ಥರ ತೊಗೋಬೇಕಂತ ಹೇಳ್ತೀನಿ ನಾನು ಇದರಲ್ಲಿ. ನಿಮಗೆ ಆಲ್ರೆಡಿ ಲಾಂಗ್ ಬಿಲ್ಡಪ್ಪು, ಶಾರ್ಟ್ ಬಿಲ್ಡಪ್ಪು ಮತ್ತು ಲಾಂಗ್ ಅನ್ವೈಂಡಿಂಗ್, ಶಾರ್ಟ್ ಕವರಿಂಗ್ ಬಗ್ಗೆ ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದರಲ್ಲಿ ಜಸ್ಟ್ ನಿಮಗೆ ಎಷ್ಟೆಷ್ಟು ವ್ಯಾಲ್ಯೂ ತೊಗೋಬೇಕು ಫಿಲ್ಟ್ರೇಷನ್ಗೆ ಅಂತ ನಾನು ಹೇಳ್ತೀನಿ. ಓಪನ್ ಇಂಟ್ರೆಸ್ಟ್ ಬಂದ್ಬಿಟ್ಟು 8%, ಆಮೇಲೆ ಪ್ರೈಸ್ ಬಂದ್ಬಿಟ್ಟು 2%. ಈ ಥರ ಇದ್ದರೆ ನಾವು ಇದೇ ಥರ ಫಿಲ್ಟ್ರೇಷನ್ನ ನಾವು ಆಲ್ರೆಡಿ ಮಾಡಿರೋ ಆಫ್ಲೈನ್ ಡಾಟಾ ಶೀಟಲ್ಲಿ ನಾವು ಫಿಲ್ಟ್ರೇಷನ್ ಮಾಡ್ಕೊತೀವಿ. ಸೊ ಅಲ್ಲಿ ನಾನು ಎಕ್ಸೆಲ್ ಶೀಟಲ್ಲಿ ಫಿಲ್ಟ್ರೇಷನ್ ಮಾಡಿ ಸ್ಮಾಲೆಸ್ಟು ಲಾರ್ಜೆಸ್ಟ್ ಅಂತ ಮಾಡಿದೆ. ಸೊ ಇಲ್ಲಿ ನನಗೆ ಟೋಟಲಾಗಿ ಸಿಕ್ಕಿದ್ದು ಸ್ಟಾರ್ಟಿಂಗ್ ಇಷ್ಟು 8% ಸಿಕ್ಕಿರೋದು ಇದು ಮಾತ್ರ. ಇದರಲ್ಲಿ 2 ಸಿಕ್ಕಿರೋದು ಕ್ಯಾಡಿಲಾ ಹೆಲ್ತ್ ಅಂತೇಳಿ. ಪ್ರೈಸ್ ಚೇಂಜ್ ಬಂದ್ಬಿಟ್ಟು 2% ಮೇಲೆ ಇದೆ. ಅದೇ ಥರನೇ ಓಪನ್ ಇಂಟ್ರೆಸ್ಟ್ ಕೂಡ 8% ಮೇಲೆ ಇದೆ. ಅದನ್ನು ನಾನು ಲಾಂಗ್ ಬಿಲ್ಡಪ್ ಅಂತ ಫಿಲ್ಟರ್ ಮಾಡಿದೆ. ಸೊ ಅದೇ ಥರನೇ ಇನ್ನು ಲಾಂಗ್ ಬಿಲ್ಡಪ್ಪು ಅದೇ ಥರನೇ ನೋಡ್ತಾ ಹೋಗ್ಬೇಕು. ಕೆಳಗಡೆ ನೋಡ್ತಾ ಹೋದರೆ ನಿಮಗೆ ಅದೇ ಥರನೇ ಶಾರ್ಟ್ ಬಿಲ್ಡಪ್ಪು ಸಿಗುತ್ತೆ, ಶಾರ್ಟ್ ಕವರಿಂಗು ಸಿಗುತ್ತೆ, ಲಾಂಗ್ ಅನ್ವೈಂಡಿಂಗ್, ಇದೇ ಥರ ಬೇರೆ ಬೇರೆ ಏನಿದೆ ಆ ಫಿಲ್ಟ್ರೇಷನ್ ಮಾತ್ರ ನೀವು ಇಲ್ಲಿ ಮೆನ್ಷನ್ ಮಾಡಿ. ಇಲ್ಲಿ IRCTC ಕೂಡ ನನಗೆ ಶಾರ್ಟ್ ಕವರಿಂಗ್ ಸಿಕ್ಕಿದೆ. ಯಾಕಂದರೆ ನನಗೆ 2% ಚೇಂಜ್ ಇದೆ ಪ್ರೈಸ್. ಅದಂತರ OI ಚೇಂಜ್ ಕೂಡ 8% ಮೇಲೆ ಇದೆ. ಸೊ ಇದು ಪ್ಲಸ್ಸು, ಇದು ಮೈನಸಲ್ಲಿದೆ. ಸಿಟಿ ಯೂನಿಯನ್ ಬ್ಯಾಂಕ್ ಕೂಡ, ಆಮೇಲೆ ಟೊರೆಂಟೋ ಪವರ್ ಕೂಡ, M&M ಫೈನಾನ್ಸ್ ಕೂಡ. ಸೊ ಈ ಥರ ಬೇರೆ ಬೇರೆ ಎಲ್ಲ ಶಾರ್ಟ್ ಕವರಿಂಗ್ ಜಾಸ್ತಿ ಆಗಿದೆ. 22nd ಆ್ಯಂಡ್ 23rd ಮಾರ್ಕೆಟಲ್ಲಿ ಶಾರ್ಟ್ ಕವರ್ ಜಾಸ್ತಿ ಆಗಿದೆ. ಸೊ ಟೋಟಲಾಗಿ ಆ ದಿನದಂದು ನಮಗೆ ಶಾರ್ಟ್ ಬಿಲ್ಡಪ್ಪು ಟೋಟಲ್ 4 ಪ್ಯಾರಾಮೀಟರ್ಸಲ್ಲಿ ಬಂದಿರೋದು ಫಿಲ್ಟರ್ ಆಗಿರೋದು ಇಷ್ಟು ಸ್ಟಾಕ್ ಮಾತ್ರ. ಸೊ ಈ ಮೇನ್ಲಿ ಈ ಸ್ಟಾಕ್ಸ್ನ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಯಾವುದರಲ್ಲಿ ಎಂಟ್ರಿ ಆಗಬೇಕು, ಯಾವುದರಲ್ಲಿ ಎಕ್ಸಿಟ್ ಆಗಬೇಕು ಅಂತೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು.